ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್, 102ನೇ ಅಧ್ಯಾಯ, ಸಾಮ್ 102. ಕೀರ್ತನೆ 102ನೇ ಅಧ್ಯಾಯ ಇದು ಮೆಸ್ಸಿಯನ ಕುರಿತಾದಂಥ ಒಂದು ಕೀರ್ತನೆಯಾಗಿದೆ. ಮೆಸ್ಸಿಯಾನಿಕ್ ಸಾಮ್. ಅನಾಮಧೇಯ ಕೀರ್ತನೆ 102, ಆದರೆ ಕ್ರಿಸ್ತನು ಬಹಳ ಸ್ಪಷ್ಟವಾಗಿ ಕಾಣುವಂಥ ಒಂದು ಕೀರ್ತನೆ ಇದಾಗಿರ್ತದೆ. ಯಾಕಂದರೆ ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ 27ನೇ ವಚನ, 44ನೇ ವಚನ, ಈ ಎರಡು ವಚನಗಳಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನು ತಾನೇ ತನ್ನ ವಿಷಯವಾಗಿ ಕೀರ್ತನೆಗಳಲ್ಲಿ ಬರೆದಿವೆ ಎಂಬುದಾಗಿ ಹೇಳುವಾಗ ಲೂಕ 24, 27, 24ನೇ ಇದು ಲೂಕನ ಸುವಾರ್ತೆ 44ನೇ ವಚನದ ಪ್ರಕಾರವಾಗಿ ಕೀರ್ತನೆಯಲ್ಲಿ ಕೂಡ ಕ್ರಿಸ್ತನ ಬಗ್ಗೆ ಇರುವಂಥದ್ದನ್ನು ನಾವು ನೋಡ್ತೇವೆ. ಪ್ರತಿ ಕೀರ್ತನೆಯಲ್ಲಿಯೂ ಕ್ರಿಸ್ತನ ಬಗ್ಗೆ ಇದೆ. ಆದರೆ ಕೆಲವು ಕೀರ್ತನೆಗಳು, ಅಂದರೆ 19 ಕೀರ್ತನೆಗಳಲ್ಲಿ ಕ್ರಿಸ್ತನ ಬಗ್ಗೆ ಬಹಳಷ್ಟು ಸ್ಪಷ್ಟವಾಗಿ ಪ್ರವಾದನೆಯಾಗಿ ಇರುವಂಥದ್ದನ್ನು ನೋಡಬಹುದು. ಮೊದಲನೇ ವಚನ 102ನೇ ಕೀರ್ತನೆ ಈ ರೀತಿಯಾಗಿ ಪ್ರಾರಂಭವಾಗ್ತದೆ. ಯೆಹೋವನೇ, ಅಂದರೆ ಇರುವಾತನೇ, ನನ್ನ ಪ್ರಾರ್ಥನೆಯನ್ನು ಕೇಳು, ನನ್ನ ಪ್ರಾರ್ಥನೆಯನ್ನು ಕೇಳು, ನನ್ನ ಕೂಗು ನಿನಗೆ ಮುಟ್ಟಲಿ. ಈ ಹೊಸ ವರ್ಷದ ಒಂದು ತೀರ್ಮಾನ ನಾನು ತಕ್ಕೊಂಡಿದ್ದು ಏನಂತ ಹೇಳಿದರೆ, ಹೊಸ ವರ್ಷ ಅದು ಪ್ರಾರ್ಥನೆಯ ವರ್ಷ. ಇಡೀ ವರ್ಷ ಪ್ರಾರ್ಥನೆಗೆ ಆದ್ಯತೆಯನ್ನು ಕೊಡುವಂಥ ವರ್ಷವಾಗಿರಬೇಕು ಎಂಬಂಥ ನನ್ನ ತೀರ್ಮಾನ ಆ ರೀತಿಯಾಗಿ ಇರುವಾಗ ಕೀರ್ತನೆಗಳನ್ನು ನಾನು ಓದೋದಕ್ಕೆ ಪ್ರಾರಂಭ ಮಾಡುವಾಗ ಕೀರ್ತನೆಗಳಲ್ಲಿ ಅನೇಕ ಕೀರ್ತನೆಗಳು ಪ್ರಾರ್ಥನೆಗಳಾಗಿವೆ. ಯಾವ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡಬೇಕು, ಯಾವ ರೀತಿಯಾಗಿ ನಮ್ಮ ಪ್ರಾರ್ಥನೆ ದೇವರಿಗೆ ಮೆಚ್ಚುವಂಥದ್ದು, ಪ್ರಾರ್ಥನೆಯ ರಹಸ್ಯಗಳು, ಪ್ರಾರ್ಥನೆಯ ವೈಶಿಷ್ಟ್ಯತೆಗಳು, ಪ್ರಾರ್ಥನೆಯ ವಿವರಗಳು, ಪ್ರಾರ್ಥನೆಯ ಮಾದರಿಗಳು, ಈ ರೀತಿಯಾಗಿ ನಾವು ಕೀರ್ತನೆಯಲ್ಲಿ ನೋಡ್ಕೊಳ್ತಿದ್ದೇವೆ. ಇಲ್ಲಿ ಕೂಡ ನನ್ನ ಪ್ರಾರ್ಥನೆಯನ್ನು ಕೇಳು, ನನ್ನ ಕೂಗು ನಿನಗೆ ಮುಟ್ಟಲಿ. 2ನೇ ವಚನ, ನನ್ನ ಕಷ್ಟದಲ್ಲಿ ವಿಮುಖನಾಗಬೇಡ. ದೇವರು ಕೆಲವು ಸಾರಿ ದೂರವಾಗಿ ಇರುವಂತೆ ನಮಗೆ ಕಾಣಬಹುದು ಕಷ್ಟದಲ್ಲಿ. ಆದರೂ ಕೂಡ ಅದನ್ನೇ ದೇವರಿಗೆ ಹೇಳುವಾಗ ಏನಾಗ್ತದೆ, ಪ್ರಾರ್ಥನೆ ಆಗಿಬಿಡ್ತದೆ. ನನ್ನ ಮೊರೆಗೆ ಕಿವಿಗೊಡು, ನಾನು ಕೂಗಿಕೊಳ್ಳುವ ದಿನದಲ್ಲೇ ಬೇಗನೆ ಸದುತ್ತರವನ್ನು ದಯಪಾಲಿಸು. ಕೀರ್ತನೆಗಾರನು ನೋಡ್ರಿ, ದೇವರ ಹತ್ರ ಮನಸ್ಸು ಬಿಚ್ಚಿ ಏನೆಲ್ಲ ಮಾತಾಡಿಕೊಳ್ತಾ ಇದ್ದಾನೆ. ನನ್ನ ಜೀವಮಾನವು ಹೊಗೆಯಂತೆ ಮಾಯವಾಗ್ತದೆ, ನನ್ನ ಎಲುಬುಗಳು ಕೊಳ್ಳಿಯಂತೆ ಸುಟ್ಟು ಹೋಗುತ್ತವೆ. ಎಂಥ ಒಂದು ಎಕ್ಸಾಂಪಲ್ಲು. ನನ್ನ ಹೃದಯವು ಬಿಸಿಲಿನಿಂದ ಬಾಡಿ ಹೋದ ಹುಲ್ಲಿನಂತಿದೆ. ಆ ರೀತಿಯಾಗಿರುವಾಗ 1-2 ಮಾತನ್ನು ಹೇಳ್ತಾನೆ ಕೀರ್ತನೆಗಾರನು. ಊಟವನ್ನು ಮರೆತೆನು. ಊಟ ಯಾರೂ ಮರೆತು ಹೋಗೋದಿಲ್ಲ, ಆದರೆ ಕೀರ್ತನೆಗಾರನು ಊಟ ಕೂಡ ಮರೆತು ಬಿಟ್ಟನಂತೆ. ಯಾಕಂದರೆ ಅಷ್ಟೊಂದು ಒತ್ತಡ, ಭಾರ, ಚಿಂತೆ, ಹೋರಾಟ, ಗಲಿಬಿಲಿ ಬಹುಶಃ. ಆದರೆ ಒಂದು ಒಳ್ಳೆ ತೀರ್ಮಾನ ತಗೊಂಡ. ಈ ಒಂದು ಚಿಂತೆ, ದುಃಖ, ಬೇಸರ, ಗಲಿಬಿಲಿ, ಭಾರ ಇವುಗಳ ನಡುವೆ ದೇವರ ಹತ್ರ ಮಾತಾಡೋದನ್ನು ನಿಲ್ಲಿಸಲಿಲ್ಲ. ನಾನು ಅದನ್ನೇ ಮಾಡಬೇಕು, ನೀವು ಅದನ್ನೇ ಮಾಡಿರಿ. ಏನದು? ಸಮಸ್ಯೆ ಇರಲಿ, ಶೋಧನೆ ಇರಲಿ, ಸವಾಲಿರಲಿ, ಬೇಸರ ಇರಲಿ, ಗಲಿಬಿಲಿ ಇರಲಿ, ಅವಿದ್ಯತೆ ಇರಲಿ, ಅವುಗಳ ನಡುವೆ ದೇವರ ಹತ್ರ ಮಾತಾಡೋಣ. ಅವುಗಳ ನಡುವೆ ದೇವರ ಹತ್ರ ಮಾತಾಡೋಣ.
ದೇವರ ಹತ್ರ ಮಾತಾಡೋದು ಅಷ್ಟೇ ಅಲ್ಲ, ದೇವರ ಹತ್ರ ಮಾತಾಡುತ್ತಲೇ ಇರೋಣ. ನೆನಪಾದಾಗೆಲ್ಲ, ಅನುಕೂಲವಾದಾಗೆಲ್ಲ. ಊಟವನ್ನು ಮರೆತೇನು, ನಿಟ್ಟುಸಿರಿನಿಂದ ನನ್ನಲ್ಲಿ ಎಲುಬು ತೊಗಲು ಮಾತ್ರ ಉಳಿದಿರುತ್ತದೆ. ಅಡವಿಯ ಬಕದಂತಿದ್ದೇನೆ, ಹಾಳೂರಿನ ಗೂಗೆ ಅಂತಿದ್ದೇನೆ. ಗೂಗೆ ಅಂತ ಯಾರಾದರೂ ಹೇಳಿದರೆ ಬೇಸರ ಪಟ್ಕೊಳ್ತೀವಿ. ಆದರೆ ಇಲ್ಲಿ ಕೀರ್ತನೆಗಾರನು ಹಾಳೂರಿನ ಗೂಗೆಯಂತೆ ಆಗಿಬಿಟ್ಟಿದ್ದೇನೆ ನಾನು. ನಿದ್ರೆ ಇಲ್ಲದವನಾಗಿ, ಊಟನೂ ಮರೆತ ನಿದ್ರೆ ಇಲ್ಲದವನಾಗಿ, ಮನೆ ಮಾಳಿಗೆ ಮೇಲಿರುವ ಒಂಟಿಯಾದ ಪಕ್ಷಿ ಅಂತಿರ್ತೇನೆ. ಎಂಥ ಒಂದು ಡಿಸ್ಕ್ರಿಪ್ಷನ್, ಎಂಥ ಒಂದು ವರ್ಣನೆ. ಈ ರೀತಿಯಾಗಿ ಇರುವಂಥ ವೇಳೆಯಲ್ಲಿ ವೈರಿಗಳು ಬೇರೆ ಇವನಿಗೆ ಕಾಟ. ಕೀರ್ತನೆಗಾರನಿಗೆ ನನ್ನನ್ನು ದೃಷ್ಟಾಂತವಾಗಿ ಶಪಿಸ್ತಾರೆ. ಒಂದು ಎಕ್ಸಾಂಪಲ್ ಆಗಿಬಿಟ್ಟಿದ್ದಾನೆ ಕೀರ್ತನೆಗಾರನು. ಭಾಳ ಕಷ್ಟವಾಗಿರಬೇಕಲ್ವ. ಅದಕ್ಕೆ ಇಲ್ಲಿ ನನ್ನನ್ನು ದೃಷ್ಟಾಂತ ಮಾಡಿ ಶಪಿಸುತ್ತಾರೆ. ಬೂದಿಯೇ ನನಗೆ ಆಹಾರವಾಯಿತು. ಊಟ ಮರೆತಿದ್ದೇನೆ, ಆದರೆ ಬೂದಿಯ ಆಹಾರವಾಯಿತು. ನನ್ನ ಪಾನದಲ್ಲಿ ಕಣ್ಣೀರು ಮಿಶ್ರವಾಯಿತು. ಇದಕ್ಕೆಲ್ಲ ಕಾರಣ ಏನು? ಕಾರಣ ಏನಂದರೆ ಇದಕ್ಕೆಲ್ಲ 10ನೇ ವಚನ, ನಿನ್ನ ಕೋಪ ರೌದ್ರಗಳೇ ಕಾರಣ. ಹೌದು, ಯಾಕೆ ಕೋಪ ರೌದ್ರವ ಈ ಕೀರ್ತನೆಗಾರನ ಮೇಲೆ ಬೀಳ್ತಾ ಇದೆ? ಹೌದು, ಒಂದು ರೀತಿಯಿಂದ ದೇವರು ನಮ್ಮ ಎಲ್ಲ ತನ್ನ ಕೋಪ ರೌದ್ರಗಳನ್ನು ಯೇಸು ಕ್ರಿಸ್ತನ ಮೇಲೆ ನಮಗಾಗಿ ಸುರಿಸಿದ. ನಮ್ಮ ಮೇಲೂ ಸುರಿಸಬೇಕಾಯಿತು. ದೇವರು ನನ್ನ ಮೇಲೂ ಸುರಿಸಬೇಕಾಯಿತು ತನ್ನ ಕೋಪ ರೌದ್ರವನ್ನು. ಆದರೆ ನನ್ನ ಪರವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಕೋಪ ರೌದ್ರವನ್ನು ಹೊತ್ತದ್ದರಿಂದ ನಾನು ಅದಕ್ಕೆ ತುತ್ತಾಗಬೇಕಾಗಿಲ್ಲ ಎಂಬಂಥ ಶುಭವಾರ್ತೆಗಾಗಿ ದೇವ್ರಿಗೆ ಸ್ತೋತ್ರವಾಗಲಿ. ನೀನು ನನ್ನನ್ನು ಎತ್ತಿ ಒಗೆದು ಬಿಟ್ಟಿದೆಯಲ್ಲ. ನನ್ನ ಜೀವಮಾನವು ಸಂಜೆ ನೆರಳಿನಂತಿದೆ, ನಾನು ಬಾಡಿದ ಹುಲ್ಲಿನಂತೆ ಇದ್ದೇನೆ. ಆ ರೀತಿಯೆಲ್ಲ ಹೇಳಿಬಿಟ್ಟು 12ನೇ ವಚನದಲ್ಲಿ, 102ನೇ ಕೀರ್ತನೆ 12ನೇ ವಚನದಲ್ಲಿ, ಯೆಹೋವನೇ ನೀನಾದರೂ ಸದಾ ಸಿಂಹಾಸನಾರೂಢನಾಗಿರುವಿ. ಅಂದರೆ ದೇವರ ಸಿಂಹಾಸನ, ದೇವರ ಕುರ್ಚಿ ಖಾಲಿ ಇಲ್ಲ. ಗಾಡ್ ಈಸ್ ಆ್ಯಕ್ಟಿವ್ ಆಲ್ ದ ಟೈಮ್. ದೇವರು ಸದಾ ನಿರತನಾಗಿದ್ದಾನೆ. ದೇವರು ಸದಾ ಕಾರ್ಯಶೀಲನಾಗಿದ್ದಾನೆ. ದೇವರು ಸದಾ ಚಟುವಟಿಕೆ ನಿರತನಾಗಿದ್ದಾನೆ. ಹೌದು, ದೇವರು ತನ್ನ ವಾಕ್ಯದೋಪಾದಿಯಲ್ಲಿ ಕಾರ್ಯಸಾಧಕನಾಗಿದ್ದಾನೆ. ನಿನ್ನ ನಾಮವು ತಲತಲಾಂತರಕ್ಕೂ ಸ್ಮರಿಸಲ್ಪಡುವುದು. ಈಗ ಸ್ವಲ್ಪ ಚೇಂಜ್ ಮಾಡ್ತಾನೆ. ನಕಾರಾತ್ಮಕವಾದ ರೀತಿಯಲ್ಲಿ ಅವನು ಇದುವರೆಗೆ 1ರಿಂದ 11 ವಚನಗಳು ಹೇಳಿಬಿಟ್ಟು ಈಗ ಸ್ವಲ್ಪ ಸ್ವರ ಬದಲಾಗ್ತದೆ. ನೀನು ಎದ್ದು ಚೀಯೋನನ್ನು ಕರುಣಿಸುವಿ. 13ನೇ ವಚನ. ಅದಕ್ಕೆ ಕೃಪೆ ತೋರಿಸುವ ಸಮಯ ಇದೆ. ದೇವರಿಗೆ ನಾವು ಟೈಮ್ ಹೇಳಬೇಕಾಗಿಲ್ಲ. ಆದರೆ ದೇವರ ಸೇವಕನಾಗಿ, ದೇವರ ಮಗುವಾಗಿ ದೇವರಿಗೆ ಪ್ರಾರ್ಥನೆಯಲ್ಲಿ ಆ ಸಮಯವನ್ನು ಹೇಳೋದರಲ್ಲಿ ತಪ್ಪಿಲ್ಲ. ದೇವರು ಅದನ್ನು ತಪ್ಪಾಗಿ ತಗೊಳ್ಳೋದಿಲ್ಲ. ಅದಕ್ಕೆ ಇಲ್ಲಿ ಬರೆದಿಟ್ಟಿದ್ದಾನೆ, ನಿಯಮಿತ ಕಾಲವು ಬಂದಿದೆ, ಕೃಪೆ ತೋರಿಸುವ ಸಮಯ ಇದೆ, ನಿಯಮಿತ ಕಾಲವು ಬಂದಿದೆ. ಕೀರ್ತನೆ 102:13. ಕೃಪೆ ತೋರಿಸುವ, ಕೃಪೆ ಅಂದ ತಕ್ಷಣ 2ನೇ ಕೊರಿಂಥ 8:9 ಪ್ರಕಾರ ಯೇಸು ಕ್ರಿಸ್ತನ ಕೃಪೆ, ಯೋಹಾನ 1:17 ಮೋಶೆ ಮುಖಾಂತರ ಧರ್ಮಶಾಸ್ತ್ರ, ಯೇಸು ಕ್ರಿಸ್ತನ ಮುಖಾಂತರ ಕೃಪೆ ಕೃಪೆ ಕೃಪೆ. ಹೌದು, ಅದು ಕಲ್ಲು ಕುಪ್ಪೆಯಾಗಿ ಹೋಗಿದ್ದರೂ ನಿನ್ನ ಸೇವಕರಿಗೆ ಅತಿ ಪ್ರಿಯವಾಗಿದೆ. ಹೌದು, ಚೀಯೋನನ್ನು ಕರುಣಿಸು. ಚೀಯೋನು ಅಂತ ಹೇಳುವಾಗ ಅದು ಕೂಡ ಯೇಸು ಕ್ರಿಸ್ತನಿಗೆ ಸಾಂಕೇತಿಕವಾದದ್ದು. ಹೌದು,
ದಾವೀದನು ಆ ಕಠಿಣವಾದ ಸ್ಥಳವನ್ನು ಹಿಡಿದು ಯೆಬೂಸಿಯರೊಂದಿಗೆ ಯುದ್ಧ ಮಾಡಿ ಅಥವಾ ಗೆದ್ದು ಕೋಟೆಯನ್ನು ಹಿಡಿದು ಮತ್ತು ದಾವೀದನ ನಗರ ಅಂತ ಹೆಸರು ಬಂದು, ದಾವೀದ ಅಂದರೆ ಪ್ರಿಯನ ಒಂದು ನಗರ, ಪ್ರಿಯನ ಕೋಟೆ, ಪ್ರಿಯನ ಸ್ಥಳ, ಚಿಯೋನ್ ದೇವರಿಗೆ ಇಷ್ಟವಾದಂಥ ಒಂದು ಸ್ಥಳವಾಗಿಬಿಡ್ತು. ಯೆಹೋವನು ಗತಿಹೀನರ ಮೊರೆಯನ್ನು ತಿರಸ್ಕರಿಸದೆ ನೆರವೇರಿಸಿದನೆಂದೂ ಆತನು ಮಹಿಮೆಯಲ್ಲಿ ಬಂದು ಚಿಯೋನನ್ನು ತಿರುಗಿ ಕಟ್ಟಿಸಿದನೆಂದೂ ಜನಾಂಗಗಳು ಯೆಹೋವ ಎಂಬ ನಿನ್ನ ನಾಮಕ್ಕೂ ಭೂರಾಜರು ನಿನ್ನ ಪ್ರತಾಪಕ್ಕೂ ಭಯಪಡುವರು. ಕೀರ್ತನೆಗಾರನ ಒಂದು ಆಶೆ ನೋಡ್ರಿ ಹೇಗಿದೆ. ನಿನ್ನ ಮಹಿಮೆಯಲ್ಲಿ ಅಂತ 16ನೇ ವಚನ, ಅದು ಕೂಡ ಯೇಸು ಕ್ರಿಸ್ತನನ್ನು ಸೂಚಿಸುವಂಥದ್ದು. ಯೇಸು ಕ್ರಿಸ್ತನ ಛಾಯೆ ಅದಾಗಿದೆ. ಯೆಹೋವನು ತನ್ನ ಮಹೋನ್ನತವಾದ ಪವಿತ್ರ ಸ್ಥಾನದಿಂದ ಕೆಳಕ್ಕೆ ನೋಡಿದ್ದಾನೆ. 19ನೇ ವಚನ, ಸೆರೆಯವರ ಗೋಳಾಟವನ್ನು ಲಕ್ಷಿಸಿ ಮರಣಪಾತ್ರರನ್ನು ಬಿಡಿಸಿ. ಹೌದು, ನಮ್ಮಂಥವ್ರು, ನನ್ನಂಥವ್ರು ಪಾಪವು ಕೊಡುವ ಸಂಬಳ ಮರಣ. ಹಾಗಿರುವಾಗ ದೇವರು ಮಾಡಿದ್ದೇನು? ಮೇಲಿಂದ ನೋಡಿ, ಪವಿತ್ರ ಸ್ಥಾನದಿಂದ ಕೆಳಕ್ಕೆ ನೋಡಿ, ಆತನು ಪರಲೋಕದಿಂದ ಭೂಮಿಯನ್ನು ದೃಷ್ಟಿಸಿದ್ದಾನೆ. ನನ್ನಂಥ ಸೆರೆಯವರನ್ನು ಲಕ್ಷಿಸಿ ಮರಣಪಾತ್ರರನ್ನು ಬಿಡಿಸಿ, ಅವರು ಚೀಯೋನಿನಲ್ಲಿ ಯೆಹೋವ ನಾಮ, ಹೌದು ಯೆಹೋವ ನಾಮವನ್ನು ವರ್ಣಿಸುವಂತೆಯೂ ಯೆರೂಸಲೇಮಿನಲ್ಲಿ ತನ್ನ ಕೀರ್ತನೆಯನ್ನು ಹಾಡುವಂತೆಯೂ ಮಾಡಿದ್ದಾನೆ. ಹಾಡೋದಕ್ಕೆ ಕೂಡ ದೇವರ ಸಹಾಯ ಬೇಕು. ಸರಿ, ಆತನು ದಾರಿಯಲ್ಲಿಯೇ ನನ್ನ ಬಲವನ್ನು ಕುಂದಿಸಿದ್ದಾನೆ. ನನ್ನ ದೇವರೇ, ನಿನ್ನ ವರ್ಷಗಳು ತಲತಲಾಂತರಗೂ ಇರುತ್ತವೆ. ಆದಿಯಲ್ಲಿ ನೀನು ಭೂಮಿಗೆ ಅಸ್ಥಿವಾರವನ್ನು ಹಾಕಿದೆ. ಯಾರಿದು? ಯೇಸು ಕರ್ತನು. ಇದ್ದಕ್ಕಿದ್ದಂತೆ ಕೀರ್ತನೆಗಾರನು ಚೇಂಜ್ ಆಯಿತು. ಈಗ ಯೇಸು ಕ್ರಿಸ್ತನ ಬಗ್ಗೆ ನಾವು ನೋಡ್ತೇವೆ. ಆದಿಯಲ್ಲಿ ಅಸ್ಥಿವಾರ ಹಾಕಿದ ಆತನು ಯೇಸು ಕರ್ತನು. ಗಗನಮಂಡಲವು ನಿನ್ನ ಕೈ ಕೆಲಸವಾಗಿದೆ. ಅವು ನಾಶವಾಗುವುದು, ಆದರೆ ನೀನು ಶಾಶ್ವತವಾಗಿರುತ್ತಿ. ಅವೆಲ್ಲ ವಸ್ತ್ರದಂತೆ 26ನೇ ವಚನ ಹಳೆವಾಗುವವು, ಉಡುಪಿನಂತೆ ಅವುಗಳನ್ನು ಬದಲಿಸುತ್ತಿ ಅವು ಮಾರ್ಪಡುವವು, ನೀನಾದರೂ ಏಕರೀತಿಯಾಗಿರ್ತಿ. ಇದನ್ನು ನಾವು ಈಗ ಓದಿದಂಥ ಈ ಮಾತುಗಳು ಇದೆಯಲ್ಲ, ಇದನ್ನು ಯಾರು ಹೇಳಿರ್ಬೋದು ಎಂಬುದಾಗಿ ನಾವು ನೋಡುವಾಗ, ಕೀರ್ತನೆಗಾರನು ಹೇಳಿರುವಂಥದ್ದು, ಅನಾಮಧೇಯ ಯಾರಂತ ಗೊತ್ತಿಲ್ಲ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಇದನ್ನು ನಿಜಕ್ಕೂ ಯಾರು ಹೇಳಿದ್ರಂತ ನೋಡುವಾಗ ಭಾಳ ಆಶ್ಚರ್ಯವಾಗ್ತದೆ. ಬನ್ನಿರಿ ನೋಡೋಣ. ಇದನ್ನು ಯಾರು ಹೇಳಿದ್ರಂದರೆ, ಇದನ್ನು ತಂದೆ ದೇವರು ಯೇಸು ಕ್ರಿಸ್ತನಿಗೆ ಹೇಳಿದ ಮಾತು. ಎಲ್ಲಿದೆ ಅದು? ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಭಾಳ ಆಶ್ಚರ್ಯವನ್ನು ಉಂಟು ಮಾಡುವಂಥ ಮಾತು ಇಬ್ರಿಯ 1ರಲ್ಲಿದೆ. ತಂದೆ ದೇವರು ತಾನೇ ಯೇಸು ಕ್ರಿಸ್ತನನ್ನು ಏನಂತ ಕರೆಯುವುದಾಗಿ ನಾವು ನೋಡ್ತೀವಿ ಅಂದರೆ, 10ನೇ ವಚನದಲ್ಲಿ ಈ ರೀತಿಯಾಗಿ ತಂದೆ ದೇವರು ಕರೆಯುವಂಥದ್ದು ಯೇಸು ಸ್ವಾಮಿಗೆ ಕರ್ತನೇ. ತಂದೆ ದೇವರು ಯೇಸು ಕ್ರಿಸ್ತನಿಗೆ ಏನಂತ ಕರೀತಿದ್ದಾರೆ? 5ನೇ ವಚನದಲ್ಲಿ ಮಗನೇ, ಆದರೆ 8ನೇ ವಚನದಲ್ಲಿ ದೇವರೇ. ತಂದೆ ದೇವರು ಯೇಸು ಕ್ರಿಸ್ತನಿಗೆ ದೇವರೇ. 9ನೇ ವಚನದಲ್ಲಿ ಆದುದರಿಂದ ದೇವರು ನಿನ್ನ ದೇವರೇ. ಆದುದರಿಂದ ದೇವರೇ ನಿನ್ನ ದೇವರು, ನಿನ್ನನ್ನು ನಿನ್ನ ಜೊತೆಗಾರರಿಗಿಂತ ಅಂತ ಹೇಳ್ಬಿಟ್ಟು 10ನೇ ವಚನದಲ್ಲಿ ಕರ್ತನೇ. ಅದೇ ಈ ಮಾತು ಕೀರ್ತನೆ 102ರಲ್ಲಿ ಇಲ್ಲ, ಆದರೆ ಈ ಉಳಿದಂಥ ಎಲ್ಲವೂ ಇದೆ. ಆದಿಯಲ್ಲಿ ನೀನು 10ನೇ ವಚನ ಭೂಮಿಗೆ ಅಸ್ಥಿವಾರವನ್ನು ಹಾಕಿದ್ದಿ, ನೋಡ್ರಿ 25ನೇ ವಚನದಲ್ಲಿ ಹಾಗೇ ಇದೆ.
ಗಗನಮಂಡಲವು ನಿನ್ನ ಕೈ ಕೆಲಸವಾಗಿದೆ. 25ನೇ ವಚನ 102. ಅವು ನಾಶವಾಗುವವು. 26ನೇ ವಚನ. ಆದರೆ ನೀನು ಶಾಶ್ವತವಾಗಿರುತ್ತಿ. ಅದೇ 26ನೇ ವಚನ ಕೀರ್ತನೆ 102ರಲ್ಲಿ ಇರುವಂಥದ್ದು. ಇಬ್ರಿಯ 1:11 ಅವೆಲ್ಲವೂ ವಸ್ತ್ರದಂತೆ ಹಳೆವಾಗುವವು, ಅವುಗಳನ್ನು ಮೇಲಂಗಿಯಂತೆಯೂ ವಸ್ತ್ರದಂತೆಯೂ ಮಡಿಸುತ್ತಿ, ಮತ್ತು ಅವು ಮಾರ್ಪಡುವವು. ನೀನಾದರೂ ಏಕರೀತಿಯಾಗಿದ್ದಿ, ನಿನ್ನ ವರ್ಷಗಳು ಮುಗಿದು ಹೋಗುವುದಿಲ್ಲ. ವಾವ್! ತಂದೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಹೇಳಿದ ಮಾತು ಈ ಕೀರ್ತನೆ 102, 25, 26, 27 ವಚನಗಳು. ಅದೇ ಮಾತನ್ನು ಸಾಬೀತುಪಡಿಸುವಂಥ ಮತ್ತೊಬ್ಬ ಈ ಕೀರ್ತನೆ 102 ಅನಾಮಧೇಯ. ಯಾರು ಬರೆದಿದ್ರು ಗೊತ್ತಿಲ್ಲ. ಇಬ್ರಿಯ ಗ್ರಂಥಕರ್ತನು ಹೊಸ ಒಡಂಬಡಿಕೆಯಲ್ಲಿ ಇಬ್ರಿಯ ಗ್ರಂಥಕರ್ತವನ್ನು ಯಾರು ಬರೆದಿದ್ರು ಅಂತ ಗೊತ್ತಿಲ್ಲ. ಹಾಗಾದರೆ ತಂದೆ ದೇವರು ಮಗನಾದಂಥ ದೇವರಿಗೆ ಹೇಳುವಂಥ ಮಾತು 27ನೇ ವಚನ ಕೂಡ, ನೀನಾದರೂ ಏಕರೀತಿಯಾಗಿ ಇದ್ದೆ, ನಿನ್ನ ವರ್ಷಗಳು ಮುಗಿದು ಹೋಗುವುದಿಲ್ಲ, ನಿನ್ನ ಸೇವಕರ ಮಕ್ಕಳು ಬಾಳುವರು. ವಾವ್! ನಿನ್ನ ಸೇವಕರ ಮಕ್ಕಳು ಬಾಳುವರು, ಅವರ ಸಂತತಿಯವರು ನಿನ್ನ ಸನ್ನಿಧಿಯಲ್ಲಿ ಸ್ಥಿರವಾಗಿರುವರು ಎಂದು ಮೊರೆ ಇಡುತ್ತೇನೆ. ಕೀರ್ತನೆ ಪ್ರಾರ್ಥನೆಯಾಗಿದೆ. ಅದರಲ್ಲಿಯೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಈ ಕೀರ್ತನೆ, ನೀನಾದರೂ ಏಕರೀತಿಯಾಗಿದ್ದಿ. ಜನರು ಮಾರ್ಪಡಬಹುದು, ಸರ್ಕಾರವು ಮಾರ್ಪಡಬಹುದು, ದೇವರ ಸೇವಕರೇ ಮಾರ್ಪಡಬಹುದು, ಸಂಬಂಧಿಕರೇ ಮಾರ್ಪಡಬಹುದು, ಆಪ್ತರೇ ಮಾರ್ಪಡುತ್ತಾರೆ, ಸ್ನೇಹಿತರೇ ಮಾರ್ಪಡುತ್ತಾರೆ. ಆದರೆ ಯೇಸು ಕ್ರಿಸ್ತನು ಏಕ ರೀತಿಯಾಗಿರುವಾತನಾಗಿದ್ದಾನೆ. ಇರುವಾತನೇ ಆಗಿರುವಾತನು ತಂದೆ ದೇವರು. ಯೇಸು ಕ್ರಿಸ್ತನು ಕೂಡ ನಿತ್ಯ ದೇವರು, ಸತ್ಯ ದೇವರಾಗಿ ಏಕ ರೀತಿಯಾಗಿ ಇರುವಾತನು. ಆಶ್ಚರ್ಯ! ಹೌದು, ನಾವು ಕೂಡ ಏಕ ರೀತಿಯಾಗಿರುವಾತನ ಸೇವೆಯನ್ನು ಮಾಡುತ್ತಾ ಮೊರೆ ಇಡುವವರಾಗಿರೋಣ. ಕೀರ್ತನೆ 102ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.